ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 22ನೇ ತಾರೀಕು ಡಿಸೆಂಬರ್ 2025 ಸೋಮವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯಣೆ ಹೇಮಂತ ಋತು ಪೌಷಮಾಸೆ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಉತ್ತರಾಷಾಢ ನಕ್ಷತ್ರ ಧ್ರುವಯೋಗ ಕೌಲವ ಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ವರ್ಷ ಭವಿಷ್ಯ ಸಂಖ್ಯೆಗಳಿಗೆ ಅನುಗುಣವಾಗಿ ನಿಮ್ಮದೇ ಒಂದು ಸಂಖ್ಯೆ ಭಗವಂತ ಸೃಷ್ಟಿ ಮಾಡಿ ಕಳಿಸಿರ್ತಾನೆ. ಎಲ್ಲರಿಗೂ ಇದೇ ಸಂಖ್ಯೆ, ಇದೇ ಮನೆ, ಇದೇ ಕುಟುಂಬ, ಇವರೇ ಅಮ್ಮ, ಇವರೇ ಅಪ್ಪ, ಮೊದಲೇ ಒಂದು ಇತಿಹಾಸ ನಮ್ಮದು ಬರೆದಿಟ್ಬಿಟ್ಟಿದ್ದಾರೆ ಮಕ್ಕಳೇ. ನೋಡಿ, ತುಂಬ ಜನಕ್ಕೆ ಗೊತ್ತಿಲ್ಲ, ನಾನು ಹಲವಾರು ಬಾರಿ ಹೇಳಿದ್ದೇನೆ. ವಾಲ್ಮೀಕಿಯ ರಾಮಾಯಣ ಏನು ವಾಲ್ಮೀಕಿ ಮಹರ್ಷಿಗಳು ಬರೆದಿದ್ದಾರಲ್ವಾ, ರಾಮಾಯಣ ನಡೆಯುವ ಮೊದಲೇ ಬರೆದಿತ್ತು. ಜಗತ್ತಿನಲ್ಲಿ ಎಲ್ಲಿಯಾದರೂ ಒಬ್ಬ ಮಹಾಪುರುಷ ಈ ರೀತಿ ಹುಟ್ಟುತ್ತಾನೆ, ಈ ರೀತಿ ಜೀವನ ನಡೆಸ್ತಾನೆ ಅನ್ನತಕ್ಕಂಥದ್ದನ್ನು ಎಲ್ಲಿಯಾದರೂ ಬರೆದಿರತಕ್ಕಂಥ ಇತಿಹಾಸ ಇದೆಯಾ ಹುಡುಕಿ. ಹಾಗೆಯೇ ಮಹಾಭಾರತವೂ ಅಷ್ಟೇ. ವೇದವ್ಯಾಸರ ವಿರಚಿತವಾಗಿರತಕ್ಕಂಥ ಮಹಾಭಾರತವು ಭಾಗವತವು ಕೂಡ ಮೊದಲೇ ಆ ಮಹಾ ತಪಸ್ವಿ ಮಹರ್ಷಿ ತ್ರಿಕಾಲಜ್ಞಾನಿ ಮುಂದಾಗುವುದನ್ನೇ ಬರೆದಿದ್ದಾರೆ. ವೀರಬ್ರಹ್ಮೇಂದ್ರ ಮಹಾಸ್ವಾಮಿಗಳು ಸುಮಾರು 14-15ನೇ ಶತಮಾನದಲ್ಲಿಯೇ ಈ ಬ್ರಿಟಿಷರು, ಫ್ರೆಂಚರು, ಡಚ್ಚರು, ಗಾಂಧೀಜಿ ಬರೋದು ಎಲ್ಲವನ್ನ ಉಪ್ಪಿಗೆ ಆ ಒಂದು ಟ್ಯಾಕ್ಸ್ ಹಾಕೋದರ ಸಮೇತ ಬರೆದಿದ್ದಾರೆ. ಕಾಲಜ್ಞಾನ ಅನ್ನತಕ್ಕಂಥದ್ದು. ಹಾಗೆಯೇ ನಮ್ಮ ಕೈವಾರ ತಾತಯ್ಯನವರು ಕೂಡ ಕಾಲಜ್ಞಾನವನ್ನ ಬರೆದಿದ್ದಾರೆ. ಒಂದು 150 ವರ್ಷಗಳ ಹಿಂದ್ಗಡೆ ನಡೆಯತಕ್ಕಂಥ ಸ್ವಾತಂತ್ರ್ಯ ಸಂಗ್ರಾಮ, ನಮ್ಮ ದೇಶಕ್ಕೆ ದೊರೆಸಾನಿ ಯಾರಾಗ್ತಾರೆ, ಅವರ ಮಕ್ಕಳು ಹೇಗಿರ್ತಾರೆ, ಇವೆಲ್ಲವನ್ನ ಮೊದಲೇ ಹೇಳಿದ್ದಾರೆ. ಅದುವೇ ಇತಿಹಾಸ. ನೀವು ಯಾವುದೇ ಒಂದು ಬೇರೆ ದೇಶದ ಧರ್ಮಗುರುಗಳು ಅಂತ ಏನಾದರೂ ಹೇಳ್ಕೊಂಡಿರ್ತಾರೆ, ಕೊಚ್ಕೋತಾರೆ ಕೆಲವರು, ನಮ್ಮ ದೊಡ್ಡದು ಹಾಗೆ ಹೀಗೆ ಅಂತ. ಎಲ್ಲಾದರೂ ಉಂಟಾ? ಖಂಡಿತ ಇಲ್ಲ. ಅದುವೇ ನನ್ನ ಭರತ ಕಂಡ ಸನಾತನ ಸದಾತನ ಅಂತ ಈ ಒಂದು ಜನನಗಳ ಈ ಒಂದು ರಹಸ್ಯದಲ್ಲಿಯೇ ಈ ಒಂದು 2026 ಹೇಗಿದೆ ಸಂಖ್ಯೆಗಳ ಆ ಒಂದು ಗುಟ್ಟನ್ನ ತಿಳಿಸ್ಕೊಡ್ತಿದ್ದೇನೆ. ಮುಖ್ಯವಾಗಿ 3ನೇ ತಾರೀಕಿನಲ್ಲಿ ಹುಟ್ಟಿರತಕ್ಕಂಥವ್ರು ತುಂಬ ಜನಕ್ಕೆ ತಮ್ಮ ರಾಶಿ, ನಕ್ಷತ್ರ, ಲಗ್ನ, ಯೋಗ, ಕರಣ, ವಾರ, ತಿಥಿ ಇವುಗಳ ಬಗ್ಗೆ ಅವಗಾಹನೆ ಇರೋದಿಲ್ಲ. ಅಂತಹವರಿಗೋಸ್ಕರವಾಗಿಯೇ ಇದನ್ನು ಮೊದಲನೆಯದಾಗಿ ಪೀಠಿಗೆ ತಗೊಂಡು ಬಂದಿದ್ದೇನೆ. ನಂತರ ರಾಶಿಯಾಂತರ್ಗತವಾಗಿ ತಿಳಿಸ್ಕೊಡ್ತೇನೆ. ಪಾಶ್ಚಿಮಾತ್ಯ ಪದ್ಧತಿ ನಿಜವೇ ಏನು ಗುರುಗಳೇ, ನೀವು ಕೂಡ ಕಾಲಾಯ ತಸ್ಮೈ ನಮಃ, ನಿಮ್ಮ ಜೊತೆ ನಾವೇ ಹೆಜ್ಜೆ ಇಡಬೇಕಷ್ಟೇ. ನೀವು ನಮ್ಮನ್ನು ನಡೆಸ್ತಿರೋದು, ನಾವಲ್ಲ. ಸೊ ನಿಮಗೆ ಹೇಗೆ ಬೇಕೋ ಹಾಗೆ ಉಣಬಡಿಸುವುದು ನನ್ನ ಮೊದಲ ಆದ್ಯ ಕರ್ತವ್ಯ ಅಂತ ಹೇಳ್ತಾ 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು ಹಾಗೂ 30ನೇ ತಾರೀಕು ಹುಟ್ಟಿರತಕ್ಕಂಥವರು ಯಾಕೋ
2025 ಅಲ್ಲೊಂದು ನೋವುಗಳ ಸರಮಾಲೆಯನ್ನು ನೋಡಿದಿರಿ. ತುಂಬ ಹತ್ತಿರದವರನ್ನು ಕಳ್ಕೊಂಡಿರ್ತೀರಿ. ಆರೋಗ್ಯದಲ್ಲಿ ತುಂಬ ನೋವನ್ನು ಕೂಡ ಪಡೆದಿರತಕ್ಕಂಥದ್ದಾಗಿರುತ್ತೆ. ಅಲ್ಲಿ ದುಡ್ಡಿನ ವಿಚಾರ ಇರ್ಬೋದು, ವ್ಯವಹಾರದ ವಿಚಾರ ಇರ್ಬೋದು, ಮನೆಯ ವಿಚಾರ ಇರ್ಬೋದು, ಕುಟುಂಬದ ವಿಚಾರ ಇರ್ಬೋದು. ನೀವೊಬ್ಬ ಜ್ಞಾನ ಸಿಂಧು. ಸಂಖ್ಯೆ 3ರಲ್ಲಿ ಹುಟ್ಟಿದವರಲ್ಲಿ ಒಂದು ವಿಚಿತ್ರವಾದಂಥ ಶಕ್ತಿಗಳ ಸಂಗಮ ಇದೆ. ರಾಜನಂತೆ ಆಡಳಿತ ನಡೆಸಬಲ್ಲಿರಿ ನೀವು, ದೊರೆಯಂತೆ. ಸಾಮಾನ್ಯರಂತೆ ಜೀವಿಸಬಲ್ಲಿರಿ, ತುಂಬ ಸಾಮಾನ್ಯರು. ಜ್ಞಾನ ವೃದ್ಧರು, ಜ್ಞಾನದಲ್ಲಿಯೇ ವೃದ್ಧರು ನೀವು, ನಿಮಗೆ ತಿಳಿಯದ್ದು ಇಲ್ಲ. ಆಡಳಿತ ನಡೆಸಬಲ್ಲಿರಿ, ಹಾಗೆಯೇ ಆಡಳಿತ ಹೇಗೆ ಮಾಡಬೇಕೆಂದು ಕೂಡ ಕಲಿಸಬಲ್ಲಿರಿ. ಸಮಸ್ಯೆ ಇರೋದು ಅದೇ, ಒಬ್ಬರ ಬಳಿ ಇಷ್ಟು ಶಕ್ತಿ ಇರತಕ್ಕಂಥದ್ದು ಒಂದು ರೀತಿ ಕಾಶ್ಯಪ ಮಹರ್ಷಿ ಹತ್ತಿರ, ಪರಶುರಾಮ ಮಹರ್ಷಿ ಹತ್ತಿರ ಅದು ಕಷ್ಟ ಆಗ್ಬಿಡುತ್ತೆ. ದ್ರೋಣಾಚಾರ್ಯರ ಥರ, ಭೀಷ್ಮಾಚಾರ್ಯರ ತರಹ, ಕೃಪಾಚಾರ್ಯರ ತರಹ ನೀವು ಗುರುವೇ, ಪರಿಪೂರ್ಣ ಗುರುವಿನ ಭಾವ ಇರತಕ್ಕಂಥ ಸಂಖ್ಯೆ. ಬಟ್ ನಿಮಗೆ ದೈವ ಕೊಟ್ಟಿರುವ ಈ ಒಂದು ಶಕ್ತಿಗಳ ಸಂಚಲನದಿಂದ ನಿಮಗೆ ಆಗಾಗ ಅನ್ಸುತ್ತೆ ಆಡಳಿತ ಮಾಡಬೇಕು. ಆಡಳಿತ ಮಾಡಬೇಕು ಅಂದ್ರೆ ಏನು ಗೊತ್ತಾ ಮಕ್ಕಳೇ? ಮೋಸ ಮಾಡಬೇಕು. ಇವತ್ತು ನಮ್ಮ ಒಬ್ಬೊಬ್ಬರ ಮೇಲೆ ಎಷ್ಟು ಲಕ್ಷ ಸಾಲ ಇದೆ ಗೊತ್ತಾ? ಒಂದು ಕುಟುಂಬದಲ್ಲಿ ನಾವು 5 ಜನ ಇದ್ದೀವಿ ಅಂದ್ರೆ ಒಬ್ಬೊಬ್ಬರ ಮೇಲೆ ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು, ಅವ್ರು ಮಾಡಿರೋ ಸಾಲಗಳು ನಮ್ಮ ಮೇಲೆ, ಇಂಡಿವಿಜುವಲ್ ಮೇಲೆ, ಪ್ರತಿಯೊಬ್ಬ ಭಾರತೀಯ ಪ್ರಜೆ ಮೇಲೆ ಕಡಿಮೆ ಅಂದ್ರೂ ಒಂದು 10 ಲಕ್ಷದವರೆಗೂ ಬರುತ್ತೆ. 10 ಲಕ್ಷದವರೆಗೂ ಒಬ್ಬೊಬ್ಬರ ಮೇಲೆ ಸಾಲ ಬರುತ್ತೆ. ಒಬ್ಬೊಬ್ಬರ ಮೇಲೆ ಲೆಕ್ಕ ಹಾಕೊಳ್ಳಿ ಎಷ್ಟು ಮಾಡಿಟ್ಟಿದ್ದಾರೆ. ಅದೇ ಅವರು ರಾಜಕೀಯಕ್ಕೆ ಬರಬೇಕಾದ್ರೆ ಅವರ ಆಸ್ತಿಗಳೆಷ್ಟು, ಅವ್ರ ಹತ್ರ ಇದ್ದಿದ್ದೆಷ್ಟು ಅಂತ ನೋಡಿ. ಕೇಳಬೇಡಿ ನೀವು, 1000 ಕೋಟಿ ಅನ್ನೋದು ಏನೂ ಇಲ್ಲ. ಎಂಟೈರ್ ಸಿಸ್ಟಮ್ ಇಸ್ ಕಂಟ್ರೋಲ್ಡ್. ಆ ಮೋಸ ನೀವು ಮಾಡೋಲ್ಲ, ನಿಮಗ್ ಬರೋಲ್ಲ, ಖಂಡಿತ ಬರಲ್ಲ. ಸಂಖ್ಯೆ 3ರಲ್ಲಿ ಹುಟ್ಟಿದವರು ಜ್ಞಾನ ವೃದ್ಧರು ಅಂತ ಹೇಳಿದ್ನಲ್ಲ, ಎಲ್ಲಿಗಿದು ತಲುಪುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ರಕ್ಷಿಸೋದ್ರಲ್ಲಿ, ಮಾರ್ಗದರ್ಶನ ಮಾಡೋದ್ರಲ್ಲಿ ನಿಮಗೆ ನೀವೇ ಸಾಟಿ. ಸಂಖ್ಯೆ 3ರಲ್ಲಿ ಹುಟ್ಟಿದವರು ಪ್ರಬುದ್ಧರು, ಸತ್ಯವಂತರು. ಒಂದು ರೀತಿ ಸಂಖ್ಯೆ 3ರಲ್ಲಿ ಹುಟ್ಟಿದವರು ಬರವಣಿಗೆಕಾರರು, ಲೇಖಕರು, ಕವಿಗಳು, ಅಡ್ಮಿನಿಸ್ಟ್ರೇಟರ್ಸ್, ತುಂಬ ಉನ್ನತ ಹುದ್ದೆಯನ್ನು ಅಲಂಕರಿಸ್ತಕ್ಕಂಥವರು, ಉನ್ನತವಾದಂಥ ಜೀವನ ನಡೆಸ್ತಕ್ಕಂಥವರು, ಇರುವುದರಲ್ಲೇ ಚೊಕ್ಕಟವಾಗಿ ಬದುಕು ಕಟ್ಟತಕ್ಕಂಥ ಒಂದು ವ್ಯಕ್ತಿತ್ವ ಇರತಕ್ಕಂಥವ್ರು ನೀವು ಇನ್ನೊಬ್ಬರದ್ದು ಆಸೆ ಪಡಲ್ಲ. ಎಲ್ಲಿಯೋ ಗ್ರಹಗಳ ಪ್ರಭಾವ, ದಶಾ ಭುಕ್ತಿ, ಇನ್ನೊಂದು ಅಕ್ಕಪಕ್ಕ ವ್ಯಕ್ತಿಗಳ ಪ್ರಭಾವದಿಂದ ಆ ರೀತಿ ಆಗಬಹುದೇನೋ. ಆದರೆ ನಾನು ನೋಡಿದ ಹಾಗೆ ಈ ಒಂದು 30-35 ವರ್ಷಗಳ ಪಯಣದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಡಿಮೆ ಅಂದ್ರೂ ಒಂದು ಸುಮಾರು ಜನ ಜಾತಕಗಳನ್ನ ನೋಡಿರುವ ಅನುಭವದ ಮೇಲೆ ಹೇಳ್ತೇನೆ, ಖಂಡಿತ ನೀವು ಮೋಸ ಮಾಡಿ ಬದುಕೋಲ್ಲ. ಬೇರೆ ಯಾವುದೋ ಪ್ರಭಾವ, ಗ್ರಹಗಳ ಪ್ರಭಾವ, ಕೆಟ್ಟ ಗ್ರಹಗಳ ಪ್ರಭಾವ, ಐ ಡೋಂಟ್ ಥಿಂಕ್ ಸೊ. ಯು ವಿಲ್ ನೆವರ್ ಗೋ ಇನ್ ರಾಂಗ್ ವೇ. ಮೇ ಬಿ ಯು ಮೇ ಲರ್ನ್ ಸಮ್ ಬ್ಯಾಡ್ ಹ್ಯಾಬಿಟ್ಸ್. ಕೆಲವೊಂದು ಅಭ್ಯಾಸಗಳು, ಕೆಟ್ಟ ಅಭ್ಯಾಸಗಳು ಬರಬಹುದು, ದುರಭ್ಯಾಸಗಳು ಬರಬಹುದೇ. ಕುಡಿಯೋದು, ಇನ್ನೊಂದು ಅಂತ. ಆದರೆ ಇನ್ನೊಬ್ಬರ ಬದುಕು ಕಸಿದು ನೀವು ಬದುಕುವುದಿಲ್ಲ. ಹೌದೋ ಅಲ್ವೋ ಹೇಳಿ. ಸಂಖ್ಯೆ 3ರಲ್ಲಿ ಹುಟ್ಟಿರತಕ್ಕಂಥ ಖಂಡಿತ ಮಾಡಲ್ಲ ನೀವು. ತುಂಬ ಕುಟುಂಬವನ್ನ ಪ್ರೀತಿಸ್ತಕ್ಕಂಥವ್ರು. ಆದ್ರೆ ನಿಜ ಹೇಳಬೇಕು ಅಂದ್ರೆ ಸಂಖ್ಯೆ 3ರಲ್ಲಿ ಹುಟ್ಟಿರತಕ್ಕಂಥವ್ರು 3, 12, 21, 30 ನಿಮ್ಮ ಕುಟುಂಬದ ವಿಚಾರದಲ್ಲಿ ನೀವು ಎಷ್ಟು ನೋವು ತಿಂದಿದ್ದೀರಿ ಸಂಖ್ಯೆ 3ರಲ್ಲಿ ಹುಟ್ಟಿದವ್ರು ಕರೆಕ್ಟ್ ಆಗಿ ಹೇಳಿ. ಖಂಡಿತ ನೀವು ಯಾರನ್ನು ನಂಬಿರ್ತೀರೋ, ನೀವು ಯಾರನ್ನು ಬೆಳೆಸಿರ್ತೀರೋ, ನೀವು ಯಾರಿಗೆ ಅನ್ನ ಕೊಟ್ಟಿರ್ತೀರೋ, ನೀವು ಯಾರಿಗೆ ನೆರಳು ಕೊಟ್ಟಿರ್ತೀರೋ, ನೀವು ಅಲ್ಲಿ ಗಾಯವನ್ನ, ತುಂಬಾ ದೊಡ್ಡದಾದಂಥ ಆಹಾರದ ಗಾಯ ನಿಮಗೆ ಕುಳಿತಿರುತ್ತೆ.
ಎಲ್ಲಿ ಹೋದರು. ಆದರೂ ಅದನ್ನ ಮರೆತು ಎಲ್ರಿಗೂ ಮುಂದಕ್ಕೆ ಹೋಗೋದು ಕಷ್ಟ. ನೀವು ಮರೆತು ಮುಂದಕ್ಕೆ ನಡೀತೀರಿ, ಹೋಗ್ಲಿ ಬಿಡ, ಹಂದಿ ಜೊತೆ ಏನೋ ಯುದ್ಧ, ಈ ಕತ್ತೆಗಳ ಜೊತೆ ಏನೋ ಯುದ್ಧ ಅನ್ನತಕ್ಕಂಥ ಭಾವಾರ್ಥ ನಿಮ್ಮದು. ಅದನ್ನ ಬಿಟ್ಟು ಮುಂದಕ್ಕೆ ಹೋಗ್ತೀರಿ. ಸಾಮಾನ್ಯರು ಏನ್ ಮಾಡ್ತಾರೆ, ಅಲ್ಲೇ ಆ ಕೊಚ್ಚೆನಲ್ಲಿ ಒದ್ದಾಡ್ತಾ ಎಳೆದಾಡ್ತಾ ಅದು ಏನೋ ಒಂದು ಮಾಡ್ಕೊಬಿಡ್ತಾರೆ. ಜೀವನ ಇನ್ನಷ್ಟು ನಶ್ವರ ಮಾಡ್ಕೊಬಿಡ್ತಾರೆ. ಖಂಡಿತ ಮೂರಲ್ಲಿರೋ ನೀವು ಗುದ್ದಾಡಿದ್ರೆ ಸಿಂಹದ ಜೊತೆಲೆ ಹುಲಿ ಜೊತೆಲೆ ಗುದ್ದಾಡೋದು. ಅಲ್ಪರ ಸಂಘ ಅಭಿಮಾನ ಭಂಗ ಅನ್ನುವ ಒಂದು ಭಾವ ನಿಮಗೆ ಮಾತ್ರ ಗೊತ್ತಿದೆ. ತುಂಬ ಒಳ್ಳೆ ಲೆಕ್ಕಿಗರು, ತುಂಬ ಒಳ್ಳೆ ಅಡ್ವೈಸರ್. ನೀವೇನಾದರೂ ಅಡ್ವೊಕೇಟ್ ಆಗಿ, ಜಡ್ಜ್ ಆಗಿ, ಲೀಗಲ್ ಸಿಸ್ಟಮ್ನಲ್ಲಿ ಬಂದರೆ ಟೀಚಿಂಗು, ಕೋಚಿಂಗು, ಟ್ರೈನಿಂಗು, ಗೈಡಿಂಗು, ಬ್ಯಾಂಕಿಂಗು, ಫೈನಾನ್ಸು, ತುಂಬ ಅದ್ಭುತ ಪ್ರವಚನಕಾರರು, ಹೋಮ ಹವನ ಯಜ್ಞ ಯಾಗ ವೈದಿಕ ಧರ್ಮ ಮಾರ್ಗ ವೇದಗಳನ್ನು ಕಲಿಸ್ತಕ್ಕಂಥದ್ದು, ಭಾಷ್ಯಗಳನ್ನು ಬರೆಯತಕ್ಕಂಥದ್ದು, ಗುರುಪೀಠ ಅಲಂಕರಿಸ್ತಕ್ಕಂಥದ್ದು, ಗುರುಗಳಿಗೆ ಮಾರ್ಗದರ್ಶನ ಮಾಡುವಂಥ ಒಂದು ಶಕ್ತಿ ಸಾಮರ್ಥ್ಯ, ಸಂಸ್ಥೆಗಳನ್ನ ಮೇಂಟೆನೆನ್ಸ್ ಮಾಡತಕ್ಕಂಥದ್ದು, ನಡೆಸ್ತಕ್ಕಂಥದ್ದು, ನೋಡ್ಕೊಳ್ತಕ್ಕಂಥದ್ದು. ನೀವೊಂದು ಅದ್ಭುತವಾದ ವ್ಯಕ್ತಿ. ಕರೆಕ್ಟಾಗಿ ಬಳಸ್ಕೊಂಡ್ರೆ ನೀವು 3ರಲ್ಲಿ ಹುಟ್ಟಿದೀವಿ ಅಂದ್ರೆ ನೆನಪಿಟ್ಕೊಳ್ಳಿ, 3ನೇ ತಾರೀಕು 12, 21, 30 ನೀವು ಯಾವುದೇ ರಂಗ ಒಂದನ್ನು ಹಿಡ್ಕೊಬಿಟ್ರೆ ನೀವೊಂದು ಅದ್ಭುತವೇ. ನೀವು ಲೋಕಕ್ಕೆ ಮಾರ್ಗದರ್ಶಕರೇ. ನೀವು ಎಲ್ಲಿ ಹೋದರೂ ಈ ರೀತಿ ನಮಸ್ಕಾರ ಎಲ್ರಿಗೂ ಬರೋದಿಲ್ಲ ಮಕ್ಕಳ. ನಿಮ್ಮನ್ನು ನೋಡ್ತಿದ್ದ ಹಾಗೆ ನಿಮಗೆ ಎಲ್ಲರೂ ನಮಸ್ಕಾರ ಹಾಕ್ತಾರೆ. ನಿಮಗೇ ಗೊತ್ತಿಲ್ಲದೆ ಸಂಖ್ಯೆ 3ರಲ್ಲಿ ಹುಟ್ಟಿದವರು ಕುತ್ತಿಗೆಯಲ್ಲಿ ಒಂದು ರುದ್ರಾಕ್ಷಿ ಮಾಲೆಯೋ ತುಳಸಿ ಮಾಲೆಯೋ ಏನಾದ್ರೂ ಒಂದು ಮಾಲೆ ಬರುತ್ತೆ. ಹೌದು ಅಲ್ವೋ ಹೇಳಿ. ನೀವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲೊಂದು ವಿಶೇಷ ಪ್ರಸಾದ ಕೂಡ ನಿಮಗೆ ಸಿಗುತ್ತೆ. ಗಮನಿಸಿ ನೋಡಿ, ಯಾರೋ ಬಂದು ಈ ಥರ ವಿಶೇಷ ಪ್ರಸಾದ ಕೊಡೋದು, ವಿಶೇಷ ಸನ್ಮಾನ ಸಿಗೋದು, ನಮ್ಮವನ್ ಕಣೋ ಇವನು ಅಂತ ಹೇಳ್ತಕ್ಕಂಥದ್ದು 3ರಲ್ಲಿ ಹುಟ್ಟಿದವರ ತಾಕತ್ತು ಅದು. 3, 12 ಪ್ರಕೃತಿಯೇ ನಿಮ್ಮ ಜೊತೆ ಹೆಜ್ಜೆ ಇಡುತ್ತಿರುತ್ತದೆ. ಅಂತಃಕರಣ ಆತ್ಮಸಾಕ್ಷಿ ಎರಡೂ ಇರತಕ್ಕಂಥವ್ರು. ಇನ್ನೊಬ್ಬರು ನೋವಿಗೆ ಬೇಗ ಭಾವೋದ್ವೇಗಕ್ಕೆ ಒಳಗಾಗ್ತೀರಿ, ಅವ್ರಿಗೆ ಸಹಾಯಕ್ಕೆ ನಿಲ್ತೀರಿ, ಅವ್ರಿಗೆ ನೆರಳಾಗಿ ನಿಲ್ತೀರಿ, ನಿಮ್ಮ ಕೈಯಲ್ಲಿ ಆಗಿದ್ದು ಸಹಾಯ ಮಾಡ್ತೀರಿ ಮಕ್ಕಳೇ. ತುಂಬಾ ತೂಕದ ವ್ಯಕ್ತಿಗಳು. ಹೌದೋ ಅಲ್ವೋ ಹೇಳಿ. ನಿಮ್ಗೆ ಕೆಲವೊಂದು ವಿಚಿತ್ರವಾದ ಕನಸುಗಳು ಬೀಳ್ತವೆ, ಆ ಕನಸುಗಳು ನಿಜವಾಗುತ್ತವೆ. ದುಡ್ಡು ಮುಖ್ಯ, ಆದರೆ ದುಡ್ಡೇ ಮುಖ್ಯ ಅಲ್ಲ, ಇದು ನಿಮಗೆ ಗೊತ್ತು. ಹೆಸರು ಮುಖ್ಯ, ಹೆಸರೇ ಮುಖ್ಯ ಅಲ್ಲ. ಅಧಿಕಾರ ಮುಖ್ಯ, ಅಧಿಕಾರವೇ ಮುಖ್ಯವಲ್ಲ. ತನ್ನತನ ಎಲ್ಲದಕ್ಕಿಂತಲೂ ಮುಖ್ಯ. ಅದಕ್ಕಿಂತಲೂ ಪರಮಾತ್ಮನೇ ಸತ್ಯ ಅಂತ ತಿಳಿದಿರುವ ಒಂದು ವಿಶೇಷ ಸಂಖ್ಯೆಯ ವ್ಯಕ್ತಿಗಳು. ಪರಮಾತ್ಮನೇ ನಿಮ್ಮನ್ನ ಕೈ ಹಿಡಿದು ನಡೆಸುತ್ತಾನೆ. ನಿಮ್ಮ ದೇಹದಲ್ಲಿ ಒಂದು ಪಾದದಲ್ಲೋ ಕೈಯಲ್ಲೋ ಮೀನಿನ ಒಂದು ರೇಖೆ, ಮತ್ಸ್ಯ ರೇಖೆ ಇರತಕ್ಕಂಥದ್ದು ಇರುತ್ತೆ. ಹೌದೋ ಅಲ್ವೋ ಹೇಳಿ. ಅಂಗೈಯಲ್ಲೋ ಅಂಗಾಲಿನಲ್ಲೋ ಎಲ್ಲಿದ್ದರೂ ನೀವು ಆ ಮೀನಿನಂತೆ ಒಂದು ರೀತಿ ನಿದ್ರೆ ಇಲ್ಲದೆ ಜ್ಞಾನವನ್ನು ಮಾಡತಕ್ಕಂಥ ಒಂದು ಶಕ್ತಿ ಇರೋ ಸಂಖ್ಯೆ ಅಂತ. ನಿಮಗೆ ಯಾಕೋ 2025 ತುಂಬ ಮನಸ್ಸಿಗೆ ಗಾಯಗಳನ್ನ ಮಾಡಿದೆ. ಹೌದೋ ಅಲ್ವೋ ಹೇಳಿ. ತುಂಬ ಕಷ್ಟಪಟ್ಟಿದ್ದೀರಿ, ಅದಕ್ಕೆ ತಕ್ಕದಂತ ಫಲ ನೋಡಿದಿರಿ. 8 ರೂಪಾಯಿ ದುಡಿದಿದ್ದೀರಿ, 8 ರೂಪಾಯಿ ಬಂದಿದೆ, 8 ರೂಪಾಯಿ ಖರ್ಚು ಮಾಡಿದಿರಿ. ಆದರೆ 2026 ಸಂಖ್ಯೆ 3ರಲ್ಲಿ ಹುಟ್ಟಿದವರಿಗೆ ಅಧಿಕಾರ ಪ್ರಾಪ್ತಿ 100%, ವಾಹನ ಪ್ರಾಪ್ತಿ, ಭೂಮಿ ಪ್ರಾಪ್ತಿಯನ್ನ ಪಡೆಯತಕ್ಕಂಥ ಸುಯೋಗವಿರತಕ್ಕಂಥದ್ದುಂಟು. ದೊಡ್ಡ ಮನೆ, ದೊಡ್ಡ ವ್ಯವಸ್ಥೆ, ದೊಡ್ಡ ಅಧಿಕಾರ, ದೊಡ್ಡ ಗೌರವ, ದೊಡ್ಡ ಪದವಿ. ಒಂಥರ ಈ ರಿಟೈರ್ಮೆಂಟ್ ಆದಾಗ ನಮ್ಮ ತಂದೆ ಅಜ್ಜನ ಕಾಲದಲ್ಲಿ ನಾವು ನೋಡ್ತಿದ್ವಿ, ವಯಸ್ಸು 50 ದಾಟ್ತಿದ್ದ ಹಾಗೆ ಮಕ್ಕಳು ಜವಾಬ್ದಾರಿ ಕಳ್ಕೋತಿದ್ರು. ಅವರಿಗೆ ಮದುವೆ ಮುಂಜಿ, ಅವ್ರಿಗೆ ಹುಟ್ಟೋ ಮಕ್ಕಳ ನಾಮಕರಣ ಇದೆಲ್ಲ ಮುಗಿಸಿ ಆಗೊಂದು ಮನೆ ಕಟ್ಕೊಳ್ಳೋರು. ತಮ್ಮ ಪೆನ್ಷನ್ ದುಡ್ಡಲ್ಲೋ, ರಿಟೈರ್ಮೆಂಟ್ ದುಡ್ಡಲ್ಲೋ, ಸೇವಿಂಗ್ಸ್ ಅಲ್ಲೋ
ಕುಳಿತು ಮಕ್ಕಳು ಮೊಮ್ಮಕ್ಕಳೊಂದಿಗೆ ಆನಂದವಾಗಿ ಕುಳಿತುಕೊಂಡು ಆ ಮನೆ ನೋಡ್ತಾ ಬಂದವರು, ಆತ್ಮೀಯರು, ವಿಶೇಷ, ಸಂಭ್ರಮ, ಓಡಾಟ, ದೇವಕ್ಷೇತ್ರ, ಪುಣ್ಯಕ್ಷೇತ್ರ ಇವೆಲ್ಲವನ್ನು ಮಾಡ್ತಿದ್ರು. ಇವತ್ತು ಸ್ವಲ್ಪ ಜನರೇಷನ್ ಸ್ಪೀಡು, ತುಂಬಾ ಸ್ಪೀಡ್. 30ಕ್ಕೆಲ್ಲ ಮುಗಿಸ್ಬೇಕು ಅಂತಿದ್ರೆ 30ಕ್ಕೆ ಮೇಲಕ್ಕೆ ಹೋಗಕ್ಕೆ ರೆಡಿನೂ ಮಾಡಿ ಇಟ್ಕೊಬಿಟ್ಟಿದ್ದಾರೆ. BP, ಶುಗರು, ಇನ್ನೊಂದು ಬೇಗ ಆಗ್ಬೇಕು ಅನ್ನೋ ಒಂದು ರಭಸದಲ್ಲಿ. 30ಕ್ಕೆಲ್ಲ ಯಾರಾದ್ರೂ ಮನೆ ಕಟ್ತಾರೇನ್ರಿ? ಇದನ್ನ ನಮ್ಮ ತಂದೆನೂ ಬೈಯೋರು, ನಿಧಾನ ಕಣೋ, ಎಲ್ಲ ಆಗ್ಲಿ ಕಣೋ, ಒಂದೊಂದೇ ಕಣೋ ಅಂತ. ಸಂಖ್ಯೆ 3ರಲ್ಲಿ ಹುಟ್ಟಿದವರಿಗೆ ಅಂಥದೊಂದು ಭೂಮಿ ಲಾಭಗಳಾಗ್ತವೆ. ಭೌಮ್ಯ ಕಾರಕ ನಿಮಗೆ ಅಷ್ಟು ವಿಶೇಷ. ಮದುವೆಯಾಗದವರಿಗೆ ಮದುವೆಯ ಸಂಕಲ್ಪ, ಪುಣ್ಯಕ್ಷೇತ್ರಗಳ ದರ್ಶನ, ಗುರುಕ್ಷೇತ್ರಗಳ ದರ್ಶನ, ಗುರುವಿಗೆ ಸಂಬಂಧಪಟ್ಟಂತ ಒಂದು ಆಶೀರ್ವಾದ ಸಿಗತಕ್ಕಂಥದ್ದಾಗುತ್ತೆ. ಮನೆಯಲ್ಲಿ ಒಂದು ರೀತಿ ಅತಿಥಿಗಳ ಆಗಮನ, ಅಂದ್ರೆ ಫಂಕ್ಷನ್ಸ್ ಮೇಲೆ ಫಂಕ್ಷನ್ಸ್ ನಡೀತಕ್ಕಂಥದ್ದಾಗುತ್ತೆ. 2026 ನಿಮ್ಮನ್ನೆಲ್ಲ ಇದಿಷ್ಟೇ. ನಿಮಗೆ ವಯಸ್ಸಾಗುತ್ತಾ ಅಂದ ಜಾಸ್ತಿ. ಸಂಖ್ಯೆ 3ರಲ್ಲಿ ಹುಟ್ಟಿದವರು, ಹೌದು ಅಲ್ವೋ ಹೇಳಿ. ಸಾಮಾನ್ಯವಾಗಿ ನೀವು ಸುಳ್ಳು ಹೇಳೋಲ್ಲ. ತೀರಾ ಸುಳ್ಳು ಹೇಳಬೇಕಾದ್ರೆ ಮೌನ ವಹಿಸ್ತಕ್ಕಂಥ ವ್ಯಕ್ತಿಗಳು. ನಿಮ್ಮ ಒಂದು ಪರಿಸರ, ಸುತ್ತಮುತ್ತ ಪರಿಚಯ ನೀವು ನೋಡಿ, ನೀವೊಂದು ಕ್ಲಾಸ್, ಆ ಒಂದು ಸ್ಟ್ಯಾಂಡರ್ಡ್ ಅನ್ನು ಮೇಂಟೈನ್ ಮಾಡಿರ್ತೀರಿ. ತುಂಬಾ ಸಣ್ಣ ಪುಟ್ಟ ವ್ಯಕ್ತಿಗಳ ಜೊತೆ, ಎಡವಟ್ಟು ವ್ಯಕ್ತಿಗಳ ಜೊತೆ, ಈ ಒಂದು ಬೇರೆ ರೀತಿಯಲ್ಲಿ ವಾಮ ಮಾರ್ಗದಲ್ಲಿ ಸಂಪಾದನೆ ಮಾಡುವ ವ್ಯಕ್ತಿಗಳ ಜೊತೆ, ವ್ಯಕ್ತಿತ್ವವಿಲ್ಲದ ವ್ಯಕ್ತಿಗಳ ಜೊತೆ, ಅದು ನಿಮ್ಮ ಒಡ ಹುಟ್ಟಿದವರೇ ಇರಬಹುದು, ಎಷ್ಟು ಬೇಕೋ ಅಷ್ಟೆದ್ದು ಬಿಡ್ತೀರಿ. ಬಂದ್ರ ಮಾತಾಡಿಸ್ತೀರಿ, ಬಾಯಿ ತುಂಬಾ, ಹೊಟ್ಟೆ ತುಂಬಾ ಊಟ, ಬಾಯಿ ತುಂಬಾ ಕಲ್ಲು ಸಕ್ಕರೆ ಅಂತ ಮಾತು ಮನ್ಸಲ್ಲಿ ಇಟ್ಕೊಂಡಿರ್ತೀರಿ. ನೀವು ಅವಹೇಳನ ಮಾಡೋದಿಲ್ಲ. ನಿಮ್ಮನ್ನ ಅವಹೇಳನ ಮಾಡಿದ್ದಾರೆ 2025, 24 ನಿಮ್ಮನ್ನ ಬರ್ಬರತೆ ಮಾಡಿರುತ್ತೆ. 24, 25 ಒಂದ್ ಸ್ವಲ್ಪ ನಿಲ್ಸೋಗ್ ಮಾಡಿದ್ರು ಕೂಡ ಒದ್ದಾಟ ಕೊಟ್ಟಿದೆ, ಇಲ್ಲ ಅಂತೇನಲ್ಲ. ಆದ್ರೂ ಊಟ ಬಟ್ಟೆ ವ್ಯವಸ್ಥೆ ಆಗಿದೆ. ಆದ್ರೆ 2026 ಲಕ್ಷ್ಮಿಯೇ ನಿಮ್ಮ ಮನೆಗೆ ಪಾದಾರ್ಪಣ, ಕರೆದು ಗೌರವ, ಸಂಭ್ರಮ. ಯಾಕೋ 2026ಕ್ಕೆ ನೀವು ಸ್ವಲ್ಪ ಮೌನಿ ಆಗ್ಬಿಡ್ತೀರಿ. ಸಾಕು ಕಣೋ ಈ ಲೋಕವನ್ನ ನಂಬಿ, ಸಾಕು ಕಣೋ ಇಂಥ ವ್ಯಕ್ತಿಗಳನ್ನ ನಂಬಿ, ಇವರ ಜೊತೆ ಎಲ್ಲ ನಾನು ಇದ್ದಿದ್ದು, ಇಂಥವರನ್ನ ನಾನು ನೆಚ್ಕೊಂಡಿದ್ದಿದ್ದು ಬೇಡ ಕಣೋ. ಆದಷ್ಟು ನೀವು ಈ ಒಂದು ಅಂತರ್ಮುಖಿ ಆಗ್ಬಿಡ್ತೀರಿ 2026. ಅದನ್ನ ನೋಡಿ ಕೆಲವರು ಅಂದ್ಕೋಬಹುದು, ಏನೋ ಇದು ನಮ್ಮನ್ನು ಮಾತಾಡಿಸ್ತಲೇ ಇಲ್ಲ. ಹಾಗೇನಲ್ಲ, ಬಂದ್ರೆ ಮಾತಾಡಿಸ್ತೀರಿ ನೀವು, ನಮ್ಮನ್ನು ನೋಡ್ತೇನೆ ಇಲ್ಲ. ಬಂದ್ರೆ ನೋಡ್ತೀರಿ, ಏನ್ ಬೇಕಾದ್ರೂ ಇಟ್ಟು ಕಳಿಸ್ತೀರಿ. ಇನ್ನು ನೀವು ಬೆರೆಯುವುದಿಲ್ಲ. ಇಟ್ ಹ್ಯಾಸ್ ಬಿನ್ ಟಾಟ್ ಯು. ಯಾಕೋ ನಂಬಿದೆ, ಈ ನಂಬಿಕೆಗಳ, ಈ ವ್ಯಕ್ತಿಗಳ ಆಸೆಗಳ ಮಿತಿಯಲ್ಲೇ ಬದುಕ್ತಕ್ಕಂಥ ವ್ಯಕ್ತಿಗಳು ನೀವು. ಹೌದೋ ಅಲ್ವೋ ಹೇಳಿ. ಎಷ್ಟು ಜನ ಕಮೆಂಟ್ ಮಾಡ್ತೀರಿ ಅಂತ ಕಾಯ್ತಿರ್ತಾನೆ. ಸಂಖ್ಯೆ 3ರಲ್ಲಿ ಹುಟ್ಟಿರ್ತಕ್ಕಂಥ, ಅಳತೆಗೆ ಮೀರಿದ ಆಸೆ ಅಂತಲ್ಲ, ಕನಸಂತೂ ತುಂಬಾ ದೊಡ್ಡದಿರ್ತಾವೆ. ದೊಡ್ಡ ಮನೆ, ದೊಡ್ಡ ಗೌರವ. ನಿಮಗೆ ತುಂಬಾ ಇಷ್ಟವಾದದ್ದೇನು ಗೊತ್ತಾ? ಸ್ಟಡಿ ರೂಮ್ ಒಂದಿರಬೇಕು ನನ್ನ ಮನೆಯಲ್ಲಿ ಅನ್ನೋದೊಂದು ತುಂಬಾ ಇಷ್ಟ ನಿಮಗೆ. ನೀವು ತುಂಬಾ ದೊಡ್ಡ ಓದುಗರು, ಸಂಖ್ಯೆ 3ರಲ್ಲಿ ಹುಟ್ಟಿದವರು, ಅಪಾರವಾದಂಥ ಜ್ಞಾಪಕ ಶಕ್ತಿ ಇರತಕ್ಕಂಥವ್ರು, ಸಿಕ್ಕಾಪಟ್ಟೆ ಜ್ಞಾಪಕ ಶಕ್ತಿ. 3ನೇ ಕ್ಲಾಸಿನ ಮಗುವಿನಿಂದ ಆಗಿರ್ತಕ್ಕಂಥದ್ದನ್ನ ಹೇಳಬಲ್ಲಿರಿ ನೀವು. ನಾನು ನೋಡಿದ್ದಾನೆ ತುಂಬಾ ದೊಡ್ಡ ಸ್ಟಾರ್ಗಳನ್ನ, ಸೂಪರ್ ಸ್ಟಾರ್ಗಳನ್ನ. ಈ ಸಂಖ್ಯೆಯಲ್ಲಿ 3ರಲ್ಲಿ ಹುಟ್ಟಿದವರ ಆ ಜ್ಞಾಪಕ ಶಕ್ತಿ ನನಗೆ ಕಂಪಿಸಿದೆ. ಏನ್ ಗುರುಗಳೇ ನೆನಪಿದ್ಯಾ, ನೀವು ನನಗೆ ಇಂಥ ವರ್ಷ ಈ ತರ ಸಿಕ್ಕಿದ್ದು ಹೇಳಿದ್ರಿ, ಇದೇ ತರ ಅಂತ ಹೇಳ್ಬಿಟ್ಟು. ಬಂದಿದ್ ಗೊತ್ತಿದೆ, ನಿಮ್ಗೆ ಅಡ್ವೈಸ್ ಮಾಡೋದು ಗೊತ್ತಿದೆ, ಬಟ್ ಈ ತರ ಮಾಡಿದ್ದು ನನಗೆ ನೆನಪಿಲ್ಲ ಅಂತ. ಆ ಪಾಟಿ ವಿಪರೀತ ಆನೆಯ ಅಷ್ಟು
ಆನೆಯಷ್ಟು ಒಂದು ಜ್ಞಾಪಕ ಶಕ್ತಿ ನಿಮಗೆ. ಸೊ ಅಂತ ನಿಮಗೆ ಈ 3, 12, 21, 30ನೇ ತಾರೀಕು ಹುಟ್ಟಿರ್ತಕ್ಕಂಥವರಿಗೆ ಆನಂದೋ ಬ್ರಹ್ಮ, ಯೋಚನೆ ಮಾಡಬೇಡಿ. ಆದರೆ ಯಾಕೋ ಸ್ವಲ್ಪ ನನ್ನವರು ನನ್ನ ಕುಟುಂಬ ಅನ್ನುವ ಒಂದು ನೋವು 2026ಕ್ಕೂ ಕಂಟಿನ್ಯೂಟಿ ಆಗುತ್ತೆ. ಅದೊಂದಿರುತ್ತೆ. ಯಾಕೋ ನಾ ಹೇಳ್ದಲ್ಲ, ಅಂತರ್ಮುಖಿ ಆಗ್ಬಿಡ್ತು. ಯೋಗಿಗಳ ಥರ ಬದುಕ್ತಕ್ಕಂಥ ಚಾಯ್ ಬೇಡ ಕಣೋ, ಬೇಡ ನನ್ನ ಪಾಡಿಗೆ ನಾನಿರೋಣ ಅನ್ನತಕ್ಕಂಥ ಛಾಯೆಯಲ್ಲಿ ಇರತಕ್ಕಂಥ ಒಂದು ಸಂಗಮ ಭಾವ. ಎಸ್, ಚೆನ್ನಾಗಿದೆ. ಉದ್ಯೋಗ ಚೆನ್ನಾಗಿದೆ. ರಿಯಲ್ ಎಸ್ಟೇಟು, ಬಂಗಾರ, ಬೆಳ್ಳಿ, ಕನ್ಸ್ಟ್ರಕ್ಷನ್ನು, ಆಮೇಲೆ ಕನ್ಸಲ್ಟೆನ್ಸಿ, ಆಮೇಲೆ ಅಡ್ಮಿನಿಸ್ಟ್ರೇಷನು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿದ್ದರೆ ಅಂತೂ ಅತ್ಯದ್ಭುತ. ಟ್ರಾವೆಲ್ಸ್ ಎಲ್ಲ ಮಾಡ್ತೀರಿ. ಒಂದು ಫಾರಿನ್ಗೆ ಹೋಗಿ ಯೋಗ ಒಂದುಂಟು, ಹೋಗಿ ಬರ್ತೀರಿ. ಸಿಕ್ಕಾಪಟ್ಟೆ ಟ್ರಾವೆಲ್ಸು, ಕ್ಷೇತ್ರ ದರ್ಶನಗಳಾಗ್ತವೆ, ದೇವಿ ಕ್ಷೇತ್ರಗಳಾಗ್ತವೆ, ಕಾಶಿ ಯಾತ್ರೆ, ಗಂಗಾ ಸ್ನಾನ, ಅವೆಲ್ಲವನ್ನು ಮಾಡ್ಕೊಂಡು ಬರ್ತಕ್ಕಂಥ ಸುಯೋಗ 2026ಕ್ಕಿದೆ. ಮೋಕ್ಷಪುರಿ, ಕೇದಾರ್ನಾಥ್, ಹರಿದ್ವಾರ, ಒಳ್ಳೊಳ್ಳೆ ಕ್ಷೇತ್ರಗಳನ್ನು ನೋಡ್ಕೊಂಡು ಬರ್ತಕ್ಕಂಥದ್ದಿದೆ. ವಿಷ್ಣು ಆಲಯಗಳ ದರ್ಶನಗಳು ನಿಮಗೆ ವಿಶೇಷವಾಗಿ 2026ರಲ್ಲಿ ನಡೆಯುತ್ತೆ. ವಿಷ್ಣು ಆಲಯ, ಅದು ಅನಂತ ಪದ್ಮನಾಭ ಇರ್ಬೋದು, ತಿರುಪತಿ ಇರಬಹುದು, ನನ್ನ ರಂಗನಾಥ ಇರಬಹುದು, ನನ್ನ ನರಸಿಂಹ ಇರಬಹುದು, ವಿಷ್ಣುವಿಗೆ ಸಂಬಂಧಪಟ್ಟಂತ ವಿಶೇಷ ಕ್ಷೇತ್ರಗಳ ದರ್ಶನವನ್ನ ಮಾಡತಕ್ಕಂಥ ಸುಯೋಗ. ಲಕ್ಷ್ಮೀ ಯೋಗ, ದುಡ್ಡು ಸೇರುತ್ತೆ, ಒಂದಷ್ಟು ಒಡವೆ ತಗೋತೀರಿ, ಕಳೆದು ಹೋದ ಗೌರವ ದುಪ್ಪಟ್ಟು. ಬ್ಯೂಟಿಫುಲ್ ಬ್ಯೂಟಿಫುಲ್, ಚೆನ್ನಾಗಿದೆ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಸಂಖ್ಯೆ 3ನೇ ತಾರೀಕು ಹುಟ್ಟಿರೋರು, ಅದು ನಿಮ್ಮ ಸರ್ಟಿಫಿಕೇಟಲ್ಲಿ ಇರಲಿ. ಗುರುಗಳೇ, ಅದು ನಿಜವಾ ಸರಿಯಾ? ನೀವು ಅದರ ಪ್ರಭಾವಕ್ಕೆ ಒಳಗಾಗಿರುತ್ತೀರಿ. 3ನೇ ತಾರೀಕು, 12ನೇ ತಾರೀಕು, 21 ಹಾಗೂ 30ನೇ ತಾರೀಕಿನಲ್ಲಿ ಹುಟ್ಟಿರುವವರು, ಇಲ್ಲ ಆ ಸಂಖ್ಯೆಗೆ ನಿಮಗೇ ಗೊತ್ತಿಲ್ಲದೆ, ವಿಚ್ ಇಸ್ ದೇರ್ ಇನ್ ಯುವರ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ನಿಮ್ಮನ್ನ ಒಂದು 50% ವೈಬ್ರೇಷನ್ ಕೊಡಲೇಬೇಕು. ಅರೆ, ಅಡಿಗೆನಲ್ಲಿ ಸಿಹಿ ಹಾಕಿದ್ಮೇಲೆ ಸಿಹಿ ರುಚಿ ಕೊಡಲೇಬೇಕು. ಇಟ್ ಇಸ್ ದಿ ವೈಬ್ರೇಷನ್, ಗುರುತತ್ವ. ಸುಮ್ಮನೆ ಅದು ಇಡ್ಲಿಕ್ಕೆ ಆಗೋದೇ ಇಲ್ಲ. ಎಸ್, ಸುಮ್ಮನೆ ಆ ಸಂಖ್ಯೆಗಳು ಜೋಡಣೆ ನಿಮಗೆ ಆಗುವುದಿಲ್ಲ. ಇಟ್ಸ್ ಅ ಕನೆಕ್ಟಿವಿಟಿ. ಸುಂದರವಾದಂಥ ಸಂಗಾತಿಯನ್ನು ಪಡೆಯತಕ್ಕಂಥವ್ರು, ಸುಂದರವಾದ ಸಂಗಾತಿ, ಬುದ್ಧಿವಂತರು ನಿಮಗಿರ್ತಾರೆ. ಮಕ್ಕಳ ವಿಚಾರದಲ್ಲಿ ಒಂದು ಸ್ವಲ್ಪ ಎಳೆದಾಟ ಒದ್ದಾಟ ಇದ್ದರೂ ತುಂಬ ದೊಡ್ಡ ಸಮಸ್ಯೆಗಳಿಲ್ಲ. ಮಾತಾಪಿತೃವಿನ ಬಹುದೊಡ್ಡ ಭಕ್ತಿ ಇರತಕ್ಕಂಥವ್ರು, ಗುರುಗಳ ಮೇಲೆ ಅಪಾರವಾದಂಥ ಒಂದು ನಂಬಿಕೆ ಇರತಕ್ಕಂಥವರು, ದೇವರ ಆಶೀರ್ವಾದ ಪಡೆದವರು. ಸಂಖ್ಯೆ 3ರಲ್ಲಿ ಹುಟ್ಟಿದವರು ನೀವು ಎಲ್ಲಿದ್ದರೂ ಗುರುವೇ, ನೀವು ಎಲ್ಲಿದ್ದರೂ ಬೇರೆಯವರಿಗೆ ನೆಮ್ಮದಿ, ನೀವೆಲ್ಲಿದ್ದರೂ ಬೇರೆಯವರಿಗೆ ಸಿಹಿ, ನೀವು ಎಲ್ಲಿದ್ದರೂ ಬೇರೆಯವರಿಗೆ ನೆರಳು. ಹೌದೋ ಅಲ್ವೋ ಹೇಳಿ, ಕಾಯ್ತಿರ್ತಾನೆ. ಈ 3ನೇ ತಾರೀಕು, 12, 21 ಹಾಗೂ 30 ಸ್ವಲ್ಪ ಕಲಾರಸಿಕರು, ತುಂಟರು, ಅಬ್ಬಬ್ಬಬ್ಬಬ್ಬಬ್ಬ ಇದೆ ನಿಮಗೆ. ಅಲಂಕಾರ ಪ್ರಿಯರು, ವಿಷ್ಣು ಪ್ರಿಯರು, ಶಿವಪ್ರಿಯರು, ದೇವಿ ಪ್ರಿಯರು ಎಲ್ಲವೂ ಇರತಕ್ಕಂಥದ್ದು. ಬನ್ನಿ, ಈ ಉತ್ತರಾಷಾಢ ನಕ್ಷತ್ರ ಇವತ್ತು ಹೇಗಿದೆ ಅನ್ನತಕ್ಕಂಥದ್ದು ನೋಡೋಣ. ಹೊಸದ ಕಾರ್ಯಕ್ರಮ ನೋಡ್ತಿರೋರು ಸಬ್ಸ್ಕ್ರಿಪ್ಷನ್ ಬಟನ್ ಒತ್ಕೊಳ್ಳಿ. ಹಾಗೆ ಈ ಸಂಚಿಕೆಗಳು ನಿಮಗೆ ತುಂಬ ಇಷ್ಟವಾಗಿದೆ, ಸಂದೇಶ ಚೆನ್ನಾಗಿದೆ, ಇಷ್ಟ ಆಗಿದೆ, ನಾನು ಕೊಡ್ತಿರೋ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ
ಅಂತ ನಿಮಗೊಂದು ತೃಪ್ತಿ ಅನಿಸಿದೆ, ದಯಮಾಡಿ ನಿಮ್ಮ ಸ್ನೇಹಿತರಿಗೂ ಆತ್ಮೀಯರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಮೇಷರಾಶಿ ಚಂದ್ರ ಸೂರ್ಯನ ಭಾವದಲ್ಲಿ, ಸೂರ್ಯನು ಅಲ್ಲೇ ಇರತಕ್ಕಂಥದ್ದು ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಒಂದು ಸ್ವಲ್ಪ ಸೂರ್ಯ ಮೂಲಾ ನಕ್ಷತ್ರ ಛಾಯೆಯಲ್ಲಿರೋದ್ರಿಂದ ಒಂಚೂರು ದೊಡ್ಡ ಕೆಲಸ ಮಾಡಿರೋರು, ದೊಡ್ಡ ಕೆಲಸ, ದೊಡ್ಡವರೆಲ್ಲ ಜಾಣರಲ್ಲ ಅಂತ ಕೆಲಸಗಳು ಮಾಡಿರೋರಿಗೆ ಸ್ವಲ್ಪ ಮನಃಶಾಂತಿ ಇರೋಲ್ಲ. ಲೋಕಾಯುಕ್ತ ನಿಮ್ಮ ಮನೆಗೆ ರೈಡ್ಗೆ ರೆಡಿ ಆಗಿದೆ ಸ್ವಾಮಿ, ಅದಕ್ಕೆ ರೆಡಿ ಆಗಿ ಅಷ್ಟೇ. ತಂದೆಯ ವಿಚಾರದಲ್ಲಿ ಒಂದು ಸಣ್ಣ ನೋವಿರತಕ್ಕಂಥದ್ದು ಇರುತ್ತೆ. ಅವರ ಆರೋಗ್ಯದ ಕಡೆ ನೋಡಿ. ಮೋಸದ ಸಂಪಾದನೆ, ಮೋಸದ ವ್ಯವಹಾರಗಳಲ್ಲಿದ್ದರೆ ಸುಟ್ಟಾಕೋಗ್ಬಿಡ್ತಾರೆ. ನ್ಯಾಯವಾಗಿದ್ದೀರಿ, ನಿಮ್ಮನ್ನು ತಡೆಯೋರೇ ಇಲ್ಲ ಇವತ್ತು. ವೃಷಭ ರಾಶಿ ಚಂದ್ರ ಅಷ್ಟಮ, ಜಾಗ್ರತೆ ಕನ್ಫರ್ಮ್. IT ರೈಡಿಗೆ ಅಂತೂ ನೀವು ರೆಡಿ ಇರಬೇಕು ವೃಷಭ ರಾಶಿ. ಈ ಬಂಗಾರದ ವ್ಯಾಪಾರಿಗಳು, ಬೆಳ್ಳಿ ವ್ಯಾಪಾರಿಗಳು, ಹೋಟೆಲ್ಲು, ಲಾಡ್ಜು, ಥಿಯೇಟರು, ಕ್ಲಬ್ಬು, ಕೆಸಿನೋ, ಇಂಥ ಒಂದು ವ್ಯವಹಾರಗಳೇನೋ ಮಾಡಿದ್ದೀರಿ, ಮುಚ್ಚಿಟ್ಟಿದ್ದೀರಿ. ಗುಪ್ತಧನ, ಗುಪ್ತ ವ್ಯವಹಾರ ಬಂದು ಮನೆ ಬಾಗಿಲಿಗೆ ನಿಲ್ಲತಕ್ಕಂಥದ್ದಾಗುತ್ತೆ. ನೋಡಿ, ಮೊನ್ನೆ ಸೂರ್ಯ ಕುಜ 4 ಜನ ಆಟಗಾರರು ಏನೋ ಗೇಮಲ್ಲಿ ಬೆಟ್ಟಿಂಗ್ ಮಾಡ್ಕೊಬಿಟ್ಟಿದ್ದಾರೆ ಸ್ವಾಮಿ. ನೋಡಿ, ಬೆಟ್ಟಿಂಗ್ ಮಾಡಿ ಸಿಕ್ಕಾಕೊಂಡಿದ್ದಾರೆ. ಅಲ್ಪಧನ ಯಾವತ್ತಾದ್ರೂ ವಿಶ್ವಪ್ರಸಿದ್ಧ ಆಟಗಾರರು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥವ್ರು ಅಂಥದನ್ನ ಮಾಡಿರೋದು ಯಾವತ್ತಾದ್ರೂ ಅವ್ರ ಕನ್ಸಲ್ಲಾದ್ರೂ ಯೋಚಿಸಿರೋದಾದ್ರೂ ನೀವು ನೋಡಿದ್ದೀರಾ? ನೋಡಿ, ಸಿಗಾಕೊಳ್ಳೇಬೇಕು. 4 ಜನರನ್ನ ಬ್ಯಾನ್ ಮಾಡಿದ್ದಾರೆ. ಅಲ್ಲಿ ಕಥೆಗಳು ತುಂಬ ದೊಡ್ಡ ಕಥೆಗಳಾಗಿ ನಡೀತಿದೆ. ಸೊ ವೃಷಭ ರಾಶಿ ಅಂತ ಅಡ್ಡದಾರಿಯ ಸಂಪಾದನೆಯ ವ್ಯಕ್ತಿಗಳು ನಿಮ್ಮ ಮೇಲೆ ಪ್ರಭಾವ ಬೀರ್ತಾರೆ. ಅಷ್ಟೊಂದಲ್ಲ, ಅಷ್ಟು ಗ್ರಹಗಳಿದ್ರೆ ಖಂಡಿತ ದರ್ ಇಸ್ ಎ ಟ್ರಿಗರ್ ಪಾಯಿಂಟ್. ವೆರಿ ಕೇರ್ಫುಲ್. ಇನ್ನು ವಿಶೇಷವಾಗಿ ಪ್ರಾಪರ್ಟಿ ಕನ್ಸಲ್ಟೆಂಟ್, ಫಿನಾನ್ಷಿಯಲ್ ಕನ್ಸಲ್ಟೆಂಟ್ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ದಿನ. ಮಿಥುನ ರಾಶಿ ಮಿತ್ರಕಾರಕ ಸೂರ್ಯನ ಭಾವದಲ್ಲಿ ಚಂದ್ರನಿರುವುದು ಒಳ್ಳೆಯದೇ. ಆದರೂ ಸೂರ್ಯ ಕೇತು ಸಾರದಲ್ಲಿರೋದ್ರಿಂದ ಹಿರಿಯರ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಸಮಸ್ಯೆ. ನಿಮ್ಮದೇ ಒಂದು ಭೂಮಿ, ಮನೆ, ಜಾಗ ಇವುಗಳ ವಿಚಾರದಲ್ಲಿ ಅಲ್ಲೊಂದು ಸಣ್ಣ ಎಳೆದಾಟ ಆಗತಕ್ಕಂಥ ಒಂದು ಭಾವ, ಒದ್ದಾಟಗಳಾಗುತ್ತೆ. ಎಚ್ಚರಿಕೆ. ಅಲ್ಲೊಂದು ಕುಜ, ಸೂರ್ಯ ಕೇತು ಸಾರದಲ್ಲಿದ್ದಾನೆ. ಒಡ ಹುಟ್ಟಿದವರನ್ನ ರಕ್ಷಿಸಿ. ಏನ್ ಮಾಡೋದು, ಅವನಿಗಂತೂ ಕೊಡೋ ಬುದ್ಧಿ ಇಲ್ಲ. ನಿಮಗಿದೆಯಲ್ಲ, ನಿಮ್ಮ ಕರ್ತವ್ಯ ನೀವು ಮಾಡಿ. ಖಂಡಿತ ಕಾಪಾಡತಕ್ಕಂಥದ್ದಾಗುತ್ತೆ. ಆಕಸ್ಮಿಕವಾಗಿ ದೈವ ದರ್ಶನ, ಗುರುದರ್ಶನ, ಆತ್ಮೀಯರ ದರ್ಶನ, ವಿಶೇಷವಾದಂಥ ಸನ್ಮಾನವನ್ನು ಕೂಡ ಉದ್ಯೋಗದಲ್ಲಿ ಪಡೆಯುತ್ತೇವೆ. ಕರ್ಕಾಟಕ ರಾಶಿ ಚೆನ್ನಾಗಿದೆ. ಷಷ್ಠಭಾವದಲ್ಲಿ ಚಂದ್ರ ಅದ್ಭುತವಾಗಿದ್ದಾನೆ, ತೊಂದರೆ ಏನಿಲ್ಲ. ಸೂರ್ಯನ ಸಾರ, ಆರೋಗ್ಯ ಚೇತರಿಕೆ, ವೃತ್ತಿಯಲ್ಲೊಂದು ಬೆಳವಣಿಗೆ, ನೆಮ್ಮದಿ, ಸಮಾಧಾನ ಇವುಗಳನ್ನು ನೋಡ್ತಕ್ಕಂಥ ಒಂದು ಅದ್ಭುತವಾದಂಥ ದಿನ. ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿದ್ದೀರಿ, ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿದ್ದೀರಿ, ಒತ್ತಡದ ಛಾಯೆ. ಇನ್ನು ವಿಶೇಷವಾಗಿ ಸಿಂಹರಾಶಿ ಚಂದ್ರ ಸೂರ್ಯನ ಸಾರದಲ್ಲಿ ಪಂಚಮದಲ್ಲಿದ್ದಾನೆ, ಬ್ಯೂಟಿಫುಲ್. ಬಟ್ ಸೂರ್ಯ ಕೇತುನ್ ಸಾರ. ಸೊ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯ, ಸ್ವಂತ ಕೆಲಸ, ಸ್ವಂತ ಇನ್ವೆಸ್ಟ್ಮೆಂಟ್, ಫ್ಯಾಕ್ಟ್ರಿ ಈ ಥರದ್ದೇನಾದರೂ ಮಾಡ್ತಿದ್ದೀರಿ ಅಂದರೆ ಒಂಥರ ಹೋರಾಟದ ಛಾಯೆ. ಓಡಬೇಕು, ಮಾಡಬೇಕು, ತಗೋಬೇಕು, ಒಬ್ಬರೇ ಓಡಬೇಕು. ನೀವು ಅಷ್ಟಮದಲ್ಲಿ ಬೇರೆ ಶನಿ ಇರೋದ್ರಿಂದ ಸರಿಯಾದ ವರ್ಕರ್ಸ್ ಇರೋಲ್ಲ, ಸರಿಯಾದ ಸಪೋರ್ಟ್ ಬರೋಲ್ಲ, ಮಾರಲ್ ಸಪೋರ್ಟು, ಫಿನಾನ್ಷಿಯಲ್ ಸಪೋರ್ಟು. ನಾನೇ ಓಡಬೇಕು, ನಾನೇ ರೆಡಿ ಮಾಡಬೇಕು ಅನ್ನತಕ್ಕಂಥ ಭಾವ. ಆದರೂ ಒಂದು ರೀತಿ ದಕ್ಷತೆಯಿಂದ, ಧೈರ್ಯದಿಂದ ಎಲ್ಲವನ್ನು ಎದುರಿಸ್ತಕ್ಕಂಥ ಒಂದು ದಿನ ಚೆನ್ನಾಗಿದೆ. ಕನ್ಯಾ ರಾಶಿ ಸುಖಭಾವದಲ್ಲಿ ಚಂದ್ರ ಚೆನ್ನಾಗಿದೆ. ನಿಮಗೆ ಮಿತ್ರಕಾರಕ ಸೂರ್ಯ ಅವನೂ ಚೆನ್ನಾಗಿದ್ದಾನೆ. ಬಟ್ ಕೇತು ಸಾರದಲ್ಲಿರೋದ್ರಿಂದ ಹಿರಿಯರ ಆರೋಗ್ಯದ ಕಡೆ ಒಂದು ಸ್ವಲ್ಪ ನೋಡ್ಕೊಳ್ಳಿ.
ಮಿಕ್ಕಂತ ವೃತ್ತಿಪರವಾಗಿ ಏನು ತೊಂದರೆ ಇಲ್ಲ. ಕಲಾ ಮಾಧ್ಯಮದಲ್ಲಿದ್ದೀರಿ, ಕಿರು ಮಾಧ್ಯಮದಲ್ಲಿದ್ದೀರಿ, ಒಂದು ಸಣ್ಣ ಪುಟ್ಟ ಹೋಟೆಲು, ಸಣ್ಣ ಪುಟ್ಟ ಮೆಸ್ ಇಟ್ಕೊಂಡಿದ್ದೀರಿ, ಜ್ಯೂಸ್ ಅಂಗಡಿ, ಹಣ್ಣಂಗಡಿ, ಬೋಟಿಕ್ಕು, ಬಟ್ಟೆ, ಕೇಶಾಲಂಕಾರ ಅನುಕೂಲಕರ. ಸ್ವಲ್ಪ ಅಲ್ಲಿ ಸೂರ್ಯ ಕೇತು ಸಾರ ಕುಜ ಬೇರೆ ಸೇರಿರೋದ್ರಿಂದ ಏನಾದರೂ ಒಂದು ಪೆಟ್ಟುಗಳು, ಗಾಯಗಳು, ಇನ್ಫೆಕ್ಷನ್ಗಳು ಸ್ವಲ್ಪ ಎಚ್ಚರಿಕೆ. ಇನ್ನು ತುಲಾ ರಾಶಿ. ಚಂದ್ರ ಅತ್ಯದ್ಭುತವಾಗಿದ್ದಾನೆ, ತೊಂದರೆ ಏನಿಲ್ಲ. ಸೂರ್ಯನೂ ಅಲ್ಲೇ ಇದ್ದಾನೆ, ತೊಂದರೆ ಏನಿಲ್ಲ. ಒಂದೇ ನಾನು ಮಾಡ್ತೀನ ಮಾಡಲ್ವಾ ಕನ್ಫ್ಯೂಷನ್ಗಳು ಸ್ವಲ್ಪ ಜಾಸ್ತಿ. ಒಂದು ರೀತಿ ಗ್ರಹಣ ಛಾಯೆ, ಧೈರ್ಯ ಸ್ಥಾನದಲ್ಲಿ ಗ್ರಹಣ. ಯಾರಾದರೂ ಒಂದು ಹಿರಿಯರ ಗೈಡೆನ್ಸ್ ತೆಗೆದುಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಿ, ಖಂಡಿತ ಒಳ್ಳೇದಾಗ್ತಕ್ಕಂಥದ್ದು. ಯಾರಾದರೂ ಅನುಭವಿಗಳು, ಯಾರದೋ ಮಾತು ಕೇಳಿ ಮಾಡೋದೇನು ಬೇಡ. ವೃತ್ತಿಪರವಾಗಿ ಊಟ ಬಟ್ಟೆ ವ್ಯವಸ್ಥೆಯ ಪರವಾಗಿ ಏನೂ ಅಷ್ಟು ದೊಡ್ಡ ಸಮಸ್ಯೆಗಳಿಲ್ಲ. ವೃಶ್ಚಿಕ ರಾಶಿ. ಚಂದ್ರ ಸೂರ್ಯನ ಸಾರ, ಸೂರ್ಯ ಕೇತು ಸಾರ. ಕೇತು ನಿಮ್ಮ ದಶಮದಲ್ಲಿ ಶುಕ್ರನ ಸಾರ. ಬ್ಯೂಟಿಫುಲ್. ವೃತ್ತಿ, ವ್ಯವಹಾರ, ಉದ್ಯೋಗ, ಓಡಾಟ, ಸುತ್ತಾಟ ಅದ್ಭುತವಾಗಿದೆ. ನಿಮ್ಮ ಆರೋಗ್ಯ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಸ್ವಲ್ಪ ಓವರ್ ಹೀಟ್ ಆಗೋದು, ಇಲ್ಲ ಸಿಕ್ಕಾಬಟ್ಟೆ ಕೋಲ್ಡ್ ಆಗೋದು, ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ಈ ರೀತಿಯ ಭಾವ. ಅದೊಂದು ಚೂರು ಆರೋಗ್ಯದ ಕಡೆ ಗಮನ ಕೊಡಿ, ಮಿಕ್ಕಂತ ಏನು ತೊಂದರೆ ಇಲ್ಲ. ಇನ್ನು ಧನುಸು ರಾಶಿ. ಭಾಗ್ಯಾಧಿಪತಿಯ ಪ್ರಭಾವದಲ್ಲಿ ಚಂದ್ರ ಇರೋದ್ರಿಂದ ಭಾಗ್ಯೋದಯವೇ. ಸ್ವಂತ ಬಿಸ್ನೆಸ್ಸು, ಸಣ್ಣ ಒಂದು ಇಟ್ಟಿಗೆ ವ್ಯಾಪಾರ, ಸಿಮೆಂಟು, ಕಬ್ಬಿಣ, ಪ್ಲಂಬಿಂಗು, ಎಲೆಕ್ಟ್ರಿಕಲ್ ಅಂಗಡಿ, ಮಿಕ್ಸಿ, ಗ್ರೈಂಡಿಂಗ್, ರಿಪೇರಿ, ಸರ್ವಿಸಿಂಗ್, ಈ ರೀತಿಯ ವೃತ್ತಿ ಉದ್ಯೋಗ ವ್ಯವಹಾರಗಳು ಅನುಕೂಲ ಕೊಡತಕ್ಕಂಥ ದಿನ. ಮಕರ ರಾಶಿ. ಸ್ವಲ್ಪ 12ನೇ ಮನೆಯಲ್ಲಿ ಒಂದು ರೀತಿ 4 ಗ್ರಹಗಳು ಕುಳಿತಿರೋದು ಒಳ್ಳೇದಲ್ಲ. ಒಂಥರ ತಳಮಳ. ಅವಾಗ ನಾವೇನು ಹೇಳ್ತೇವೆ, ರಿಸ್ಕ್ ತಗೋಬೇಡಿ. ದಾಂಪತ್ಯದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ವಿರಸ, ಪಾಲುದಾರಿಕೆಯಲ್ಲಿ ಕಿರಿಕಿರಿ, ದೂರದ ಪ್ರಯಾಣದಲ್ಲಿ ಕಿರಿಕಿರಿ, ದೂರದ ವ್ಯವಹಾರದಲ್ಲಿ ಕಿರಿಕಿರಿ ಇರುವುದನ್ನಷ್ಟೇ ಇವತ್ತು ಮಾಡ್ಕೊಳ್ತಕ್ಕಂಥದ್ದು ಮಾಡಿಕೊಳ್ಳಿ. ಹಿರಿಯರ ಆಶೀರ್ವಾದ ತಗೊಳ್ಳಿ. ಹತ್ತಿರದಲ್ಲೇ ಇರತಕ್ಕಂಥ ಶಿವ ಇಲ್ಲ ದೇವಿ ಒಂದು ಆಲಯ ದರ್ಶನ, ಸಮಾಧಾನ. ಕುಂಭರಾಶಿ. ಲಾಭಕರವಾಗಿರ್ತಕ್ಕಂಥ ದಿನ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಒಂದು ಭೂಮಿ ವಿಚಾರ, ಮನೆ ವಿಚಾರ, ವ್ಯವಹಾರ ವಿಚಾರ, ಉದ್ಯೋಗ ವಿಚಾರದಲ್ಲೊಂದು ಕುಂಭದ್ರೋಣ ಮಳೆ ಇವತ್ತು ನಿಶ್ಚಿತ ಕುಂಭರಾಶಿಯವರಿಗೆ. ಮೀನರಾಶಿ. ಶತ್ರುಧ್ವಂಸ. ಆದರೂ ಅಲ್ಲಿ ಏನೋ ಒಂದು ಕಿಟಿಕಿಟಿ ಇರುತ್ತೆ. ತುಂಬ ದೊಡ್ಡ ವ್ಯವಹಾರಗಳಲ್ಲಿದ್ದೀರಿ, ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸ್, ದೊಡ್ಡ ಈ ಒಂದು ಈವೆಂಟ್ಸು, ಮ್ಯಾನೇಜ್ಮೆಂಟು, ತುಂಬ ದೊಡ್ಡ ಸಂಸ್ಥೆಗಳನ್ನು ನಡೆಸ್ತಿದ್ದೀರಿ. ಸೊ ಅಲ್ಲೆಲ್ಲೋ ಒಂದು ಸಣ್ಣದಾಗಿ ಇದ್ದೇ ಇರುತ್ತೆ. ದೊಡ್ಡ ಸ್ಥಾನ ಅಂದಮೇಲೆ ಎಲ್ಲಿಂದಲೋ ಒಂದು ಬರ್ತಲೇ ಇರುತ್ತೆ. ನೀವು ನಮ್ಮ ಕಮಿಷನರ್ ಸಾಹೇಬ್ರನ್ನ ಕೇಳಿ, ಅವ್ರ ಪಾಪ ಅವ್ರು ಏನಾದರೂ ಬರ್ಡೇ ಪಾರ್ಟಿ ಮಾಡ್ಕೊಂಡಿದ್ದಾರಾ, ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದಾರಾ, ಹೆಂಡತಿ ಮಕ್ಕಳ ಜೊತೆ ಫಾರಿನ್ ಟ್ರಿಪ್ ಹೋಗಿದಾರಾ, ನೀವು ಕೇಳಿ ನೋಡಿ. ಖಂಡಿತ ಹೋಗಿರಲ್ಲ ಪಾಪ, ಪುಣ್ಯಾತ್ಮರು. ಆ ಸ್ಥಾನ ನಾವು ಹೇಳ್ತೀವಿ ಕಮಿಷನರ್ ಅಂತ. ಎಲ್ಲಿ ಕಳ್ತನಾದ್ರು, ಏನ್ರಿ ಕಮಿಷನರ್ ಏನಾಗ್ತಿದೆ ನಿಮ್ಮ ಜುಡಿಡಕ್ಷನ್ ಅಲ್ಲಿ, ಆಯ್ತು ಇದು ಎಲ್ಲೋ ಕಳ್ತನಾದ್ರು, ಎಲ್ಲೋ ಡಕಾಯಿತಿ ಆದ್ರು, ಕರೆದು ಅವ್ರನ್ನೇ ಫಸ್ಟ್ ವಾಗ್ದಂಡನೆ ಅದು ಇದು ಅಂತ. ಸೊ ಒಂದು ಪೊಲೀಸ್ ಅಧಿಕಾರಿಗೆ ಈ ರೀತಿ ಇರಬೇಕಾದ್ರೆ, ಇದೇ ರೀತಿಯೇ ಒಂದು ಉನ್ನತ ಸ್ಥಾನದಲ್ಲಿ ನೀವು ಇದ್ದೀರಿ ಅನ್ನೋದಾದ್ರೆ ಅಲ್ಲೊಂದು ಟೆನ್ಷನ್ಸು, ತೊಂದರೆ ನಿಮಗಂತೂ ಏನೂ ಇಲ್ಲ. ಸುಮ್ಮನೆ ಮನ್ಸಿಗೆ ಬಾಧನೆ ತೆಗೆದುಕೊಳ್ತಕ್ಕಂಥದ್ದಾಗುತ್ತೆ. ಒಂದು ಆದಿತ್ಯ ಹೃದಯ ಸ್ತೋತ್ರ ಪುಟ್ಟದಾಗಿ ಒಂದು ಕೇಳೋದು, ಹೇಳ್ಕೊಳ್ಳೋದು. ಓಂ ಘೃಣಿ ಸೂರ್ಯಾದಿತ್ಯಾಯ ನಮಃ, ಇಲ್ಲವೇ ಓಂ ಹಿರಣ್ಯ ಗರ್ಭಾಯ ನಮಃ, ಈ ರೀತಿಯಾದರೂ ಒಂದು ಸಣ್ಣ ಜಪ ಮಾಡ್ಕೊಳ್ಳಿ, ಸಮಾಧಾನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.